ನೋಡಿ, ಇಷ್ಟಕ್ಕೆ ಮುಗಿಯಲ್ಲ ಉತ್ತರ ಕನ್ನಡ ಜಿಲ್ಲೆಯ ಸಮಸ್ಯೆ. ಕಳೆದ 3-4 ದಿನಗಳಿಂದ ಕಾರವಾರ ತಾಲೂಕಿನ ಈಡೂರು ಜೊತೆಗೆ ಚಂಡಿಯ ಅರಗ ಅಂತಕ್ಕಂಥ ಗ್ರಾಮಗಳಲ್ಲಿ ಮಳೆ ಬಿದ್ದು 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 ಇಡೀ ಊರು ಸಂಪೂರ್ಣ ಜಲಮಯ ಆಗೋಗಿದೆ. ಎಲ್ಲರ ಮನೆಗಳಿಗೂ ನೀರು ನುಗ್ಗಿದೆ. ಇಷ್ಟಾದರೂ ಕೂಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಅವ್ರಿಗೇನಾದರೂ ಒಂದು ಸೂಕ್ತ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕಲ್ಲ, ಮಾಡಿರಲಿಲ್ಲ. ಈ ಸುದ್ದಿಯನ್ನು ಪಬ್ಲಿಕ್ ಟಿವಿ ಪ್ರಸಾರ ಮಾಡಿದ ನಂತರ ಈಗ ಎಚ್ಚೆತ್ತುಕೊಂಡಿರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಈಗ ಅಲ್ಲಿ ಕಾಳಜಿ ಕೇಂದ್ರಗಳನ್ನು ತೆರೆದಿದ್ದಾರಂತೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಜಿಲ್ಲಾಡಳಿತ. ಪ್ರವಾಹ ಪೀಡಿತ ಪ್ರದೇಶಕ್ಕೆ ಜಿಲ್ಲಾಧಿಕಾರಿ ಭೇಟಿ. ಮಳೆ ಪೀಡಿತ ಸಂತ್ರಸ್ತರಿಗೆ ದೊರೆತ ಕಾಳಜಿ ಕೇಂದ್ರ. ಒಂದ್ ಕಡೆ ಇಡೀ ಗ್ರಾಮವೇ ಮುಳುಗಡೆ, ಮತ್ತೊಂದ್ ಕಡೆ ಗ್ರಾಮದ ಜನರೇ ಮಕ್ಕಳು ಆಸಕ್ತರನ್ನ ರಕ್ಷಣೆ ಮಾಡಿ ಕರೆತರ್ತಾ ಇರುವುದು. ಇನ್ನು ತಮಗಾದಂತಹ ದುಸ್ಥಿತಿಗೆ ಕಣ್ಣೀರಿಟ್ಟು ಜಿಲ್ಲಾಡಳಿತಕ್ಕೆ ಶಾಪ ಹಾಕ್ತಾ ಇರುವಂತಹ ವಯೋವೃದ್ಧ. ಜನ ಸಂಕಷ್ಟಕ್ಕೆ ಸಿಲುಕಿದಾಗ ಸಹಾಯ ಮಾಡಬೇಕಾಗಿದ್ದು ಆಡಳಿತದ ಧರ್ಮ. ಆದ್ರೆ ಈಡೂರು ಚಂಡಿಯ ಅರಗ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿ ರಸ್ತೆ ಸಂಚಾರವೇ ಬಂದ್ ಆಗಿದೆ. ಇನ್ನು ಈಡೂರು ಗ್ರಾಮಕ್ಕೆ ಏಕಾಏಕಿ ನುಗ್ಗಿದ ನೀರಿನಿಂದ ಹಲವು ಕುಟುಂಬಗಳು ಮನೆಯಿಂದ ಹೊರಗೆ ಬರೋದಿಕ್ಕಾಗದೆ ಸಿಕ್ಕಾಕೊಂಡಿದ್ದಾರೆ. ಆದ್ರೆ ಜಿಲ್ಲಾಡಳಿತ ಚಿಕ್ಕ ಬೋಟ್ ಒಂದನ್ನ ಗ್ರಾಮಸ್ಥರಿಗೆ ನೀಡಿ ಸುಮ್ಮನಾಗ್ಬಿಟ್ಟಿತ್ತು. ಇನ್ನು ಜನರೇ ತಮ್ಮ ರಕ್ಷಣೆಯನ್ನ ತಾವು ಮಾಡಿಕೊಂಡ್ರು. ಅಧಿಕಾರಿಗಳು ಸ್ಥಳಕ್ಕೆ ಬರಲೇ ಇಲ್ಲ. ಹಾಲಿ ಶಾಸಕ ಸತೀಶ್ ಸೈಲ್ 1 ವಾರದಿಂದ ಬೆಂಗಳೂರು ಸೇರ್ಕೊಂಡಿದ್ದು ಅತ್ತ ಸುಳಿವೇ ಇಲ್ಲ. ಇನ್ನು ಇಲ್ಲಿನ ಜನ ನಿರಾಶ್ರಿತರಾದ್ರೂ ಕೂಡ ಕಾಳಜಿ ಕೇಂದ್ರ ತೆರೆಯದಂತಹ ಜಿಲ್ಲಾಡಳಿತದ ಧೋರಣೆ ವಿರುದ್ಧ ನಿರಂತರ ಪಬ್ಲಿಕ್ ಟಿವಿ ವರದಿಯನ್ನ ಮಾಡಿತ್ತು. ಇದರ ಬೆನ್ನಲ್ಲೇ ಇದೀಗ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಅವರು ಸ್ಥಳಕ್ಕೆ ಆಗಮಿಸಿ ಜನರ ಸಮಸ್ಯೆಯನ್ನ ಆಲಿಸಿದ್ರು. ಜೊತೆಗೆ ನೌಕಾನೆಲೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ನೌಕಾನೆಲೆಯ ಭಾಗದಲ್ಲಿ ಮುಚ್ಚಿರುವಂತಹ ಗೇಟ್ಗಳನ್ನು ತೆರೆಯೋದಕ್ಕೆ ಸೂಚಿಸಿದ್ದಾರೆ. ಇನ್ನು ಇಷ್ಟೆಲ್ಲ ಹಾನಿ ಆಗ್ತಾ ಇದ್ರು. ಅಧಿಕಾರಿಗಳ ನಿರ್ಲಕ್ಷ್ಯ, ವರದಿ ನೀಡೋದಕ್ಕೆ ವಿಳಂಬವಾದ ಹಿನ್ನೆಲೆಯಲ್ಲಿ ಕಾರವಾರ ಭಾಗದ ಚಂಡಿಯ ಅರಗ ಈಡೂರು ಭಾಗದ ಸಮಸ್ಯೆಗೆ ಶೀಘ್ರ ಸ್ಪಂದಿಸೋದಕ್ಕೆ ಕಾರವಾರದ ಎಸಿ ನೇತೃತ್ವದಲ್ಲಿ ಸಮನ್ವಯ ಸಮಿತಿ ರಚನೆ ಮಾಡಿದ್ದಾರೆ. ಇನ್ನು ಜನರ ರಕ್ಷಣೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿ, ಕಂದಾಯ ಅಧಿಕಾರಿ, ಹೆಸ್ಕಾಂ ಸಿಬ್ಬಂದಿ, ರೆಸ್ಕ್ಯೂ ಟೀಮ್ ಈ ಭಾಗದಲ್ಲಿ ಇರಿಸಲಾಗಿದೆ. ಜೊತೆಗೆ ಜಿಲ್ಲೆಯಲ್ಲಿ ಆದಂತಹ ಅನಾಹುತ ವರದಿ ಮಾಹಿತಿ ಹಾಗೂ ಮುಂದಿನ ಕ್ರಮ ಕೈಗೊಳ್ಳೋದಕ್ಕೆ ಪ್ರಕೃತಿ ವಿಕೋಪ ಸಭೆಯನ್ನ ಮೊದಲ ಬಾರಿ ಕರೆದಿದ್ದು ಯಾವುದೇ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳುವ ಭರವಸೆಯನ್ನ ಕೊಡಲಾಗಿದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಕ್ಸ್ಟ್ 3 ಡೇಸ್ಗೆ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ DC ಆಫೀಸ್ನಲ್ಲಿರುವ ಕಂಟ್ರೋಲ್ ರೂಮನ್ನು ಡಿಸ್ಟ್ರಿಕ್ಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ಅಂತ ನಮ್ಮ ಕಡೆಯಿಂದ ಕೆಲಾಮಿಟಿ ಕನ್ಸಲ್ಟೆಂಟ್, ಪೊಲೀಸ್ ಕಡೆಯಿಂದ ಒಬ್ಬರು, ಫೈರ್ ಸರ್ವಿಸಿಂದ ಒಬ್ಬರು, ಫಾರೆಸ್ಟಿಂದ ಒಬ್ಬರು ಮತ್ತು ಚೆಸ್ಕಾಮಿಂದ ಒಬ್ಬರು, ಇಷ್ಟು ಜನ ಸೇರಿಕೊಂಡು ಕಂಟ್ರೋಲ್ ಸೆಂಟರಲ್ಲಿ ಕೆಲಸ ಮಾಡಬೇಕು ಅಂತ ಇವತ್ತು ಆದೇಶ ಮಾಡಿದ್ದೀನಿ. ಸದ್ಯ ಕಾರವಾರದಲ್ಲಿ ಆದಂತಹ ಪ್ರವಾಹದಿಂದ ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ 2 ಕಾಳಜಿ ಕೇಂದ್ರ ತೆರೆದು ಈ ಭಾಗದ ಸಂತ್ರಸ್ತ ಜನರಿಗೆ ಆಶ್ರಯ ನೀಡಿದ್ದಾರೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.